ಆನಿಯನ್ ಕಚೋರಿ ಹೆಚ್ಚಾಗಿ ಎಲ್ರಿಗೂ ಇದು ಇಷ್ಟ ಆಗುತ್ತೆ. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇದಕ್ಕೆ ನಾನು 1 ಕಪ್ ಆಟ ಮತ್ತು 1 ಕಪ್ ಮೈದಾ ತೊಗೊಂಡಿದ್ದೇನೆ. ಬರೀ ಆಟ ಕೂಡ ತೊಗೊಂಡು ಮಾಡ್ಬೋದು. ಕಲರ್ ಸ್ವಲ್ಪ ಡಾರ್ಕ್ ಬರುತ್ತೆ ಅಷ್ಟೇ. ಸಾಲ್ಟ್ ಹಾಕಿಬಿಟ್ಟು 4 ಸ್ಪೂನು ಆಯಿಲ್ ಹಾಕಿಬಿಟ್ಟು ಅದನ್ನು ಮಿಕ್ಸ್ ಮಾಡಬೇಕು. ನೋಡಿ ಈ ರೀತಿ ಮಿಕ್ಸ್ ಮಾಡಬೇಕು. ಫಸ್ಟು ಡ್ರೈ ಆಗಿ ಮಿಕ್ಸ್ ಮಾಡಬೇಕು. ಈ ರೀತಿ ಉಂಡೆ ಕಟ್ಟಲಿಕ್ಕೆ ಬರುವ ಸ್ಟೇಜಿಗೆ ಬರಬೇಕು. ಈ ರೀತಿ ಮಾಡಿದರೆ ಕ್ರಿಸ್ಪಿಯಾಗಿ ಬರುತ್ತೆ. ಮತ್ತು ಸ್ವಲ್ಪನೇ ನೀರು ಆ್ಯಡ್ ಮಾಡಬೇಕು. ಒಂದೇ ಸಲ ಹಾಕಬಾರ್ದು. ಸ್ವಲ್ಪ ಸಾಫ್ಟಾಗಿ ಕಲಸಬೇಕು. ನೋಡಿ ಈ ರೀತಿ ಸಾಫ್ಟಾಗಿ ಬರಬೇಕು. ತುಂಬ ಸಾಫ್ಟ್ ಅಲ್ಲ, ಸೆಮಿಯಾಗಿ. ಅದನ್ನು ಸ್ವಲ್ಪ ಹೊತ್ತಿಗೆ ರೆಸ್ಟಿಗೆ ಇಟ್ಟರೆ ಆಯಿತು. ಈಗ ನಾನು ಪ್ಯಾನಲ್ಲಿ ಡ್ರೈ ಆಗಿ ಧನಿಯಾ, ಜೀರಾ, ಸೋಂಫು ಇಷ್ಟನ್ನು ಫ್ರೈ ಮಾಡಿಕೊಂಡು ಕುಟ್ಟಿ ಪುಡಿ ಮಾಡಿದ್ದೇನೆ. ಎಣ್ಣೆ ಹಾಕಿಬಿಟ್ಟು ಅದನ್ನು ಸ್ವಲ್ಪ ಫ್ರೈ ಮಾಡ್ತೇನೆ. ಅದಕ್ಕೇ ನಾನು ಆನಿಯನನ್ನು ಕಟ್ ಮಾಡಿದ್ದೇನೆ, ಸಣ್ಣದಾಗಿ ಕಟ್ ಮಾಡಿದ್ದೇನೆ. ಉದ್ದನ್ನು ಕೂಡ ಕಟ್ ಮಾಡ್ಬೋದು, ಆದರೆ ತೆಳುವಾಗಿ ಕಟ್ ಮಾಡಿ ಸ್ವಲ್ಪ ಬಾಡಿಸಬೇಕು. ಆವಾಗ ಮಾತ್ರ ಸ್ಟಫ್ ಮಾಡಲಿಕ್ಕೆ ಅದು ಸರಿಯಾಗುತ್ತೆ. ಇದಕ್ಕೆ ನಾನು ಆಮ್ಚೂರು, ಚಾಟ್ ಮಸಾಲ, ರೆಡ್ ಚಿಲ್ಲಿ ಪೌಡ್ರು, ಹಿಂಗ್ ಇಷ್ಟು ಮಸಾಲವನ್ನು ಹಾಕಿಬಿಟ್ಟು ಸಾಲ್ಟ್ ಕೂಡ ಹಾಕಿಬಿಟ್ಟು ನಾನಿದನ್ನು ಚೆನ್ನಾಗಿ ಬಾಡಿಸ್ತೇನೆ. ಇದನ್ನು ಈ ರೀತಿ ಸ್ವಲ್ಪ ಬಾಡಿಸಬೇಕಂದ್ರೆ ಸಾಫ್ಟ್ ಆಗಬೇಕು ಆನಿಯನ್. ಇಲ್ಲಾಂದರೆ ಅದು ಕಚೋರಿ ನೀವು ಪ್ರೆಸ್ ಮಾಡುವಾಗ ರಾ ಆನಿಯನ್ ಹಾಕಿದರೆ ಒಡೆದೋಗುತ್ತೆ ಪೂರಿ ಥರ ಉಬ್ಬುವಾಗ. ಇದಕ್ಕೆ ನಾವು ಡ್ರೈ ಆಗಲಿಕ್ಕೆ ಸ್ವಲ್ಪ 1 ಸ್ಪೂನ್ ಬೇಸನ್ ಹಾಕಿದರೆ ಸಾಕು. ಆವಾಗ ಅದರ ಮಾಯಿಶ್ಚರ್ ಎಲ್ಲ ಎಬ್ಸಾರ್ಬ್ ಮಾಡುತ್ತೆ, ಎಳ್ಕೊಳ್ಳುತ್ತೆ. ಆ ಆನಿಯನ್ ಇದು ತುಂಬ ಡ್ರೈ ಆಗಿ ಬರುತ್ತೆ. ನೋಡಿ ಇದು ನಾನು ಮಟರ್ ಕಚೋರಿ ಮಾಡಿದ್ದೇನಲ್ಲ, ಅವತ್ತಿದ್ದು ವಿಡಿಯೋ. ನಾನು ಆವಾಗಲೇ ಸ್ವಲ್ಪ ಆನಿಯನ್ ಕಚೋರಿ ಮಾಡಿದ್ದೇನೆ, ಯಾಕೆಂದರೆ ಅದು ಸ್ವಲ್ಪನೇ ಇತ್ತು ಮಟರಿದ್ದು ಮಸಾಲ. ಅದಕ್ಕೋಸ್ಕರ ನಾನು ಆನಿಯನ್ ಕಚೋರಿ ಮಾಡಿದ್ದೆ. ಮಟರ್ ಕಚೋರಿದು ವಿಡಿಯೋ ಫುಲ್ ನೋಡಿ. ಆ ರೀತಿ ಸ್ಟಫ್ ಮಾಡಬೇಕು. ಏನಾಗೋದಿಲ್ಲ, ಅದು ನೀರು ಬಿಟ್ಕೊಳ್ಳೋದಿಲ್ಲ, ಚೆನ್ನಾಗಿ ಬರುತ್ತೆ. ಇದು ತುಂಬ ಟೇಸ್ಟಿಯಾಗಿ ಕೂಡ ಬರುತ್ತೆ. ಎಲ್ಲ ಕಚೋರಿಗಿಂತ ಆನಿಯನ್ ಕಚೋರಿ ತುಂಬ ಟೇಸ್ಟಿಯಾಗಿರುತ್ತೆ. ಈ ರೀತಿ ಸೈಡಲ್ಲಿ ಪ್ರೆಸ್ ಮಾಡಬೇಕು ನಾವು ಕೈಯಿಂದಲೇ, ಲಟ್ಟಿಸುವುದು ಬೇಡ. ಈ ರೀತಿ ಕೈಯಿಂದಲೇ ಎಜ್ಜನ್ನು ಸೈಡ್ ಸ್ವಲ್ಪ ತೆಳುವಾಗಿ ಬರ್ತದೆ. ಇನ್ನೊಂದಿನ ಆನಿಯನ್ ಕಚೋರಿ ಮಾಡಿದ ವಿಡಿಯೋ ಕೂಡ ತೆಗೆದಿದ್ದೇನೆ ನೋಡಿ. ನಾನು ಹೆಚ್ಚಾಗಿ ಮಾಡ್ತಾ ಇರ್ತೇನೆ ನನ್ನ ಮಗನಿಗೋಸ್ಕರ, ಯಾಕೆಂದರೆ ತುಂಬ ಟೇಸ್ಟಿಯಾಗಿ ಬರುತ್ತೆ, ಮಕ್ಕಳಿಗೆ ಇಷ್ಟ ಆಗುತ್ತೆ. ಈ ರೀತಿ ಫಿಲ್ ಮಾಡಿಬಿಟ್ಟು ಎಕ್ಸ್ಟ್ರಾ ಬಂದದ್ದನ್ನು ಅದು ಈ ರೀತಿ ಮೇಲ್ಗಡೆ ಬಂದದ್ದನ್ನು ತೆಗಿಬೋದು, ಎಕ್ಸ್ಟ್ರಾ ಪೀಸ್. ಇಲ್ಲ ಅಂದರೆ ನೀವು ಅದಕ್ಕೆ ಫೋಲ್ಡ್ ಮಾಡಿ ಪ್ರೆಸ್ ಮಾಡಿ, ಏನಾಗೋದಿಲ್ಲ, ಅದು ಆಯಿಲಲ್ಲಿ ಬಿಟ್ಕೊಳ್ಳೋದಿಲ್ಲ. ಕಷ್ಟ ಆಗೋದಾದರೆ ಕೈಯಲ್ಲಿ ಪ್ರೆಸ್ ಮಾಡೋದು, ನೀವು ಈ ರೀತಿ ಮಣೆಯಲ್ಲಿ ಇಟ್ಬಿಟ್ಟು ಪ್ರೆಸ್ ಮಾಡ್ಬೋದು. ಸೈಡ್ ಮಿಡ್ಲಲ್ಲೂ ಲಟ್ಟಿಸುವ ಅಗತ್ಯ ಇಲ್ಲ, ಕೈಯಿಂದ ಪ್ರೆಸ್ ಮಾಡುವಾಗಲೇ ಇದಾಗುತ್ತೆ, ಚೆನ್ನಾಗಿ ಬರುತ್ತೆ ಮಿನಿ ಕಚೋರಿ. ಈ ರೀತಿ ಸ್ವಲ್ಪ ಮಾಡಿಟ್ಕೊಳ್ಳಿ. ನಂತರ ಎಣ್ಣೆ ಸ್ವಲ್ಪ ಕಾದ್ಮೇಲೆ ನೀವು ಫ್ರೈ ಮಾಡಿ. ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡಬೇಕು. ಅದರಷ್ಟಕ್ಕೆ ಮೇಲೆ ಉಬ್ಬಿ ಬರುವ ತನಕ ವೆಯ್ಟ್ ಮಾಡಬೇಕು. ಇಲ್ಲಾಂದರೆ ಬರೀ ಎಣ್ಣೆ ಜಾಸ್ತಿ ಕಾದಿದ್ದರೆ ಮೇಲ್ಗಡೆ ಅಷ್ಟೇ ಫ್ರೈ ಆಗುತ್ತೆ, ಒಳಗಡೆ ಬೇಯಲ್ಲ. ಇದು ನಾನು ಬರೀ ಗೋಧಿ ಹಿಟ್ಟಿಂದ ಮಾಡಿದ್ದೆ, ಅದಕ್ಕೆ ಡಾರ್ಕ್ ಕಲರ್ ಬಂದಿದೆ. ಈ ವಿಡಿಯೋ ಮಾತ್ರ ಗೋಧಿ ಮತ್ತು ಮೈದಾದಿಂದ ಸೇರಿ ಮಾಡಿದ್ದು. ಹೊಸದಾಗಿ ನೋಡುವವರು ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.